ನಮ್ಮ ನೆರೆಯ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಿರೋದು ನಿಮಗೆ ಗೊತ್ತೇ ಇದೆ. ಮೀಸಲಾತಿ ವಿರೋಧಿ ವಿದ್ಯಾರ್ಥಿಗಳ ಹಿಂಸಾತ್ಮಕ ಪ್ರತಿಭಟನೆಗೆ ಮಣಿದ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ನೀಡಿ ಭಾರತಕ್ಕೆ ಬಂದಿದ್ದಾರೆ ಎಂಬುದು ನಿಮಗೆ ತಿಳಿದಿರುತ್ತದೆ. ಆದರೆ ಹೊಸ ವಿಷಯ ಏನೆಂದರೆ ಬಾಂಗ್ಲಾದೇಶದ ಈ ಅರಾಜಕತೆಯ ಹಿಂದೆ ನಮ್ಮದೇ ಮತ್ತೊಂದು ನೆರೆ ರಾಷ್ಟ್ರ ಪಾಕಿಸ್ತಾನದ ಕೈವಾಡ ಇರುವುದು ಬೆಳಕಿಗೆ ಬಂದಿದೆ. ಹಾಗಾದ್ರೆ ಬಾಂಗ್ಲಾದೇಶದಲ್ಲಿ ಏನಿದು ಪ್ರತಿಭಟನೆ? ಸಣ್ಣ ಮಾಹಿತಿ ತಿಳಿಯೋಣ ಬನ್ನಿ ಸ್ನೇಹಿತರೆ. ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲಾಸ್ಟ್ ಅಲ್ಲಿರೋ ಬಿಲ್ ಬಟನ್ ಅನ್ನು ಒತ್ತಿ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನಿಮಗೆ ಬಂದು ತಲುಪುತ್ತೆ. ಹಾಗಾದ್ರೆ ಏನಿದು ಗಲಭೆ? ಪಾಕಿಸ್ತಾನದ ಗೂಢಚಾರಿ ಸಂಸ್ಥೆ ಐಎಸ್ಐ ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಸರ್ಕಾರ ತರುವುದಕ್ಕಾಗಿ ಅಲ್ಲಿನ ವಿದ್ಯಾರ್ಥಿ ಸಂಘಟನೆಯನ್ನು ಶೇಖ್ ಹಸೀನಾ ವಿರುದ್ಧ ಬಳಸಿಕೊಂಡಿದೆ ಎನ್ನಲಾಗುತ್ತಿದೆ. ಅದಲ್ಲದೆ ಈ ಎಲ್ಲ ಪ್ರಯತ್ನಗಳ ಮೇನ್ ಟಾರ್ಗೆಟ್ ಬಾಂಗ್ಲಾದೇಶ ಸರ್ಕಾರ ಎನ್ನುವುದಕ್ಕಿಂತ ಭಾರತವೇ ಎಂಬ ಅಂಶ ಬೆಳಕಿಗೆ ಬಂದಿದೆ. ಹೌದು, ಶೇಖ್ ಹಸೀನಾ ನೇತೃತ್ವದ ಬಾಂಗ್ಲಾದೇಶ ಸರ್ಕಾರ ಭಾರತದ ಪರ ನಿಲುವನ್ನು ತಾಳಿತ್ತು. ಯಾವುದೇ ವಿಷಯವಾದರೂ ಕೂಡ ಭಾರತದ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿತ್ತು. ಇದು ಪಾಕಿಸ್ತಾನಕ್ಕೆ ಸಹಿಸಲು ಆಗುತ್ತಿದ್ದಿಲ್ಲ. ಅದಲ್ಲದೆ 2009 ರಿಂದ 2024 ಶೇಖ್ ಹಸೀನಾ ಸರ್ಕಾರವೇ ಬಾಂಗ್ಲಾದೇಶದಲ್ಲಿ ಇರುವುದರಿಂದ ಭಾರತದ ಪೂರ್ವದಲ್ಲಿ ಪಾಕಿಸ್ತಾನದ ಆಟ ನಡೆಯುತ್ತಿದ್ದಿಲ್ಲ. ಅದಕ್ಕಾಗಿಯೇ ಪಾಕಿಸ್ತಾನ ಬಾಂಗ್ಲಾದೇಶದ ಸರ್ಕಾರವನ್ನು ಅಸ್ಥಿರಗೊಳಿಸಲು ಮುಂದಾಗಿತ್ತು. ಜೊತೆಗೆ ಆ ಪ್ರಯತ್ನದಲ್ಲಿ ಐಎಸ್ಐ ಯಶಸ್ವಿ ಕೂಡ ಆಗಿದೆ. ಇಲ್ಲದಿದ್ದರೆ ಮೀಸಲಾತಿಯನ್ನು ಹಿಂದಕ್ಕೆ ತೆಗೆದುಕೊಂಡ ಮೇಲೂ ಇಷ್ಟರ ಮಟ್ಟಿಗೆ ಹಿಂಸಾಚಾರ ನಡೆಯುತ್ತದೆ ಎಂದರೆ ಅದರ ಹಿಂದೆ ಐಎಸ್ಐನ ಪ್ರಚೋದನೆ ಇರುವುದು ಸ್ಪಷ್ಟವಾಗಿದೆ. ಶೇಖ್ ಹಸೀನಾ ಸರ್ಕಾರವನ್ನು ಪಾಕಿಸ್ತಾನದ ಐಎಸ್ಐ ಯಾವ ರೀತಿ ಪತನಗೊಳಿಸಿತು ಎಂಬುದನ್ನು ಗಮನಿಸುತ್ತಾ ಹೋದರೆ ವಿದ್ಯಾರ್ಥಿಗಳ ಪ್ರತಿಭಟನೆ ಎಂಬ ಉರಿಯುತ್ತಿದ್ದ ಬೆಂಕಿಗೆ ಐಎಸ್ಐ ತುಪ್ಪ ಹಾಕುತ್ತಲೇ ಹೋಯಿತು. ಅದರ ಜೊತೆ ಚೀನಾ ಕೂಡ ಈ ಪ್ರಯತ್ನದಲ್ಲಿ ಜತೆಯಾಗಿದೆ ಎಂದು ಹೇಳಲಾಗುತ್ತಿದೆ. ಬಾಂಗ್ಲಾದೇಶದಲ್ಲಿ ಅಸ್ಥಿರತೆ ಸೃಷ್ಟಿಸಲು ಐಎಸ್ಐ ಅಲ್ಲಿನ ಜಮಾತ್ ಇಸ್ಲಾಮಿ ಹಾಗೂ ಅದರ ವಿದ್ಯಾರ್ಥಿ ಘಟಕ ಇಸ್ಲಾಮಿ ಛತರ್ ಶಿಬಿರವನ್ನು ಬಳಸಿಕೊಂಡಿದೆ. ಜಮಾತ್ ಇಸ್ಲಾಮಿ ಪಕ್ಷ ಮೊದಲಿನಿಂದಲೂ ಭಾರತದ ವಿರೋಧಿ ನಿಲುವಿನೊಂದಿಗೆ ಗುರುತಿಸಿಕೊಂಡಿರುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತದೆ. ಬಾಂಗ್ಲಾದೇಶದಲ್ಲಿ ನಡೆದ ಹಿಂಸಾಚಾರ ದಿಢೀರ್ ಎಂದು ಸೃಷ್ಟಿಯಾಗಿದ್ದಲ್ಲ, ಇದರ ಹಿಂದೆ ಹಲವು ತಿಂಗಳುಗಳ ಕಾಲದ ಪ್ರಯತ್ನ ಇದೆ. ಶೇಖ್ ಹಸೀನಾ ಸರ್ಕಾರವನ್ನು ಪತನಗೊಳಿಸಲು ಜಮಾತ್ ಇಸ್ಲಾಮಿ ಪಕ್ಷಕ್ಕೆ ಪಾಕಿಸ್ತಾನದ ಐಎಸ್ಐ ಈ ವರ್ಷದ ಆರಂಭದಲ್ಲಿಯೇ ಹಣಕಾಸಿನ ನೆರವನ್ನು ನೀಡಿತು. ಪಾಕಿಸ್ತಾನವೇ ಸಂಕಷ್ಟದಲ್ಲಿರುವಾಗ ಅಷ್ಟೊಂದು ಹಣ ಕೊಡುವುದಕ್ಕೆ ಆಗಲ್ಲ ಎಂದೇ ಚೀನಾ ಜಮಾತ್ ಇಸ್ಲಾಮಿಗೆ ಫಂಡ್ ಮಾಡಿದೆ. ಅದಷ್ಟೇ ಅಲ್ಲದೆ ಬಾಂಗ್ಲಾದಲ್ಲಿನ ಪ್ರತಿಭಟನೆಯನ್ನು ಜಾಗತಿಕ ಮಟ್ಟದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಎಂದು ಬಿಂಬಿಸುವಲ್ಲಿಯೂ ಕೂಡ ಐಎಸ್ಐ ಯಶ ಕಂಡಿತ್ತು. ಇದರ ಹಿಂದೆ ಕೇವಲ ಪಾಕ್ ಮತ್ತು ಚೀನಾ ಮಾತ್ರವಲ್ಲದೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಕೈವಾಡ ಕೂಡ ಇದೆ ಎನ್ನಲಾಗುತ್ತಿದೆ. ಇದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ನಮ್ಮ ಭಾರತ ನಮ್ಮ ಹೆಮ್ಮೆ. ಪಾಪಿ ಪಾಕಿಸ್ತಾನಕ್ಕೆ ಚೀನಕ್ಕೆ ಏನು ಮಾಡಬೇಕಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ. ಜೈ ಇಂಡಿಯಾ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್. ಟೇಕ್ ಕೇರ್. ಬಾಯ್ ಬಾಯ್.